ಈ ಸಿನಿಮಾ ಚಂದ್ರು ಸರ್ ಹೇಳ್ದಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನೋವಂಥ ಪ್ಲ್ಯಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ? ಅದರ ಕತೆ ಇಷ್ಟ ಆದರೆ ಕತೆ ಒಪ್ಕೊಂಡು ಮಾಡ್ತೀನಿ, ಅದು ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಥವಾ ಅಲ್ಲಿ ಓಡೋಕೆ ಇಲ್ಲಿ ಓಡೋಕೆ ಅದೆಲ್ಲ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಹೋಗ್ತೀವಿ. ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಸತಿ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ, ಆ್ಯಂಡ್ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ. ಸೊ ಈಗ ಏನಂದರೆ ಬೇಸಿಕಲಿ ಕತೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀನಿ ಈಗ ಅಷ್ಟೇ. ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ ಬಹುಶಃ ತುಂಬ ವರ್ಷ ಆಯಿತು ನಾನು, ಅಂದರೆ ಒಂದು ಲಾಸ್ಟ್ ಎರಡೂವರೆ ವರ್ಷದಲ್ಲಿ ಎರಡೇ ಕತೆ ಒಪ್ಪಿರೋದು ನಾನು. ಒಂದು ಫಾದರು ಮತ್ತು ನೆಕ್ಸ್ಟ್ ಶಶಾಂಕ್ ಅವ್ರದ್ದು, ಅಷ್ಟು ಬಿಟ್ಟರೆ ನಾನು ಯಾವುದೂ ಓಕೆನೇ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕತೆ ಅನಿಸಿದ್ರೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ಚಂದ್ರು ಸರ್, ಇಲ್ಲಿ ಲಕ್ಷ್ಮಿ ಸರ್, ಅದೇ ಚೆನ್ನಾಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವೋ ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಂದರೆ ಆ ಎಮೋಷನ್ಸ್ನ ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಮಗೆ ಇವತ್ತಿನ ಒಂದು ಪೋಸ್ಟರ್ನ ನೋಡಿದಾಗ ಲಿಟ್ರಲಿ ಅನಿಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಮುಂದೆ ಬರುತ್ತೆ ಒಂದು ಶಾರ್ಟಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು ಅಂತ? ಸರ್, ಚಾರ್ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ. ಹಂಗಂತ ಅದು ಬೇರೆ ಇದು ಬೇರೆ, ಇರೋದೇ ನಿಮ್ಗೆ ಗೊತ್ತಲ್ವ ಸರ್ ಎಷ್ಟು ಕಥೆಗಳಿದೆ ಅಂತ. ಈ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಜೋನರ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಡಿಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ ಇವರಿಬ್ಬರು ಥಿಯೇಟ್ರಿಗೆ ಅಪ್ಪ ಮಗ ಇಬ್ಬರು ಈ ಸಿನಿಮಾ ನೋಡು ಅಂತೇಳಿ ಕರ್ಕೊಂಬರ್ತಾರೆ. ಓಕೆ ಸರ್, ನಿಮಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಾಗಭೂಷಣ್ ಅವರನ್ನ RC ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ ಅಥವಾ ಕೃಷ್ಣ ಅವ್ರಿಗೋಸ್ಕರ ಬಂದ್ರ ಅಥವಾ ಅಮೃತ ಅಯ್ಯಂಗಾರ್ಗೋಸ್ಕರ ಬಂದ್ರ ಅಂತ? ಅದು ಅವ್ರು ಹೇಳ್ತಾರಂತೆ ಸರ್. ನೀವೇ ಹೇಳಿ. ಒಂದು ಹೌದು, ಅಂದರೆ ಇಲ್ಲ ಯುವಕಲ್ಲ ಸರ್, ಒಂದು ಬಹುಮುಖ್ಯ ಅಂದರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು ಕೃಷ್ಣ ಅವರು, ಇಲ್ಲ ನೀವು ಈ ಥರದ್ದೊಂದು ಪಾತ್ರ ಇದೆ ತುಂಬ ಚೆನ್ನಾಗಿದೆ, ನೀವು ಮಾಡಲೇಬೇಕು ಅಂತ ಅವರು ಹೇಳಿದ್ರು. ಆಮೇಲೆ ಚಂದ್ರು ಸರ್, ನನಗೆ ಈಗ ಕಬ್ಜಾ ಸಿನಿಮಾ ಆದಮೇಲೆ ಚಂದ್ರು ಸರು ಇನ್ನೂ ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ಥರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದಿದೆಯಲ್ಲ, ಅಂದರೆ ಕಂಟಿನ್ಯೂಸ್ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಭಾಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನೋ ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರೆ ಏನಾದ್ರು? ಓಕೆ. ಮತ್ತು ಹೌದು, ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತು ಚಂದ್ರು ಸರ್ರು ಬ್ಯಾನರು, ಮತ್ತು ರಾಜ್ಮೋಹನ್ ಸರ್ರು ಒಂದು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸಿದೆ ಅಂತ. ಅಮೃತ್ ಅವರೇ, ನಿಮಗೆ ಒಂದು ನಿಮಿಷ. ಕೃಷ್ಣ ಸರ್ ಹೇಳ್ತಾ ಇರೋದೇನು ಅಂದರೆ, ನಾಗಭೂಷಣ್ ಸರ್ ಅದನ್ನು ಮರ್ತೋಗಿದ್ರೆ ಅನಿಸುತ್ತೆ ಸರ್. ಇಲ್ಲ, ನಾಗಭೂಷಣ್ ಸರ್ ಮಾತಾಡಿ ಸರ್ ಅಂದರು. ಒಂದು 100 ಕಾಲು ನಾನು ಮಾಡಿಲ್ಲ, 3 ಕಾಲಿಗೆ ಒಪ್ಕೊಂಡಿದ್ದಾರೆ. ಕೃಷ್ಣ ಸರ್ ಅವ್ರು ಇರಲಿ ಅಂತ ಹೇಳಿ, ಈ ಪಾತ್ರಕ್ಕೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್ ಅಂತೆಲ್ಲ ಅವರು ನಮಗೆ ಹೇಳಿನೇ ಮಾಡಿದ್ದು. ನಾನು 100 ಕಾಲ ಸರ್ವ್ ಮಾಡಿದ್ದೀನಿ. ಯಾಕೆ ನಾಗಭೂಷಣ್ ಅಂತ ಆರ್ಟಿಸ್ಟ ಇನ್ನೊಬ್ರು ಮಾಡ್ಬೋದಲ್ಲ ಆ ಥರ ಅಂದರು. ಇಲ್ಲ ಸರ್, ನಾಗಭೂಷಣ ಚೆನ್ನಾಗಿರುತ್ತೆ, ಇನ್ನೊಬ್ರು ಕ್ರಿಯೇಟ್ ಮಾಡೋಣ, ಇನ್ನೊಬ್ಬ ನಾಗಭೂಷಣ್ ಕ್ರಿಯೇಟ್ ಮಾಡೋಣ ಸರ್. ಕ್ರಿಯೇಟಲ್ಲಿ ಸದ್ಯಕ್ಕೆ ಬೇಡ ಸರ್, ಆಮೇಲೆ ನೋಡ್ಕೊಳ್ಳೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.